ग्रीव साध साध सब नेक हैं, आप अपनी ठोरे, जो सतलोक ले जावेंगे वो साधु कोई और। ಪುಣ್ಯಾತ್ಮರೇ, ಒಂದು ಬಾರಿ ಕುಂಭದ ಮೇಳ ನಡೆಯುತ್ತಿತ್ತು. ಹರಿದ್ವಾರದ ಹರಕೀಪೇಡಿಯಲ್ಲಿ ಸಮಾಗಮ ನೆರೆದಿತ್ತು. ಆ ಸಮಯದಲ್ಲಿ ಈ ಎಲ್ಲ ಗಿರಿ, ಪುರಿ, ನಾಗ, ಕನ್ಪಾಡೆ ಮತ್ತು ವೈಷ್ಣವ ಸಾಧುಗಳು, ಅಂದರೆ ವಿಷ್ಣುವಿನ ಉಪಾಸಕರು, ಸತೋಗುಣದ ವಿಷ್ಣುವಿನದ್ದು, ನಾಗ, ಕನ್ಪಾಡೆ ಮತ್ತು ಈ ನಾಥರು, ಈ ಗಿರಿ, ಪುರಿ ಇವರು ಶ್ರೀ ಶಿವನ ಉಪಾಸಕರು, ತಮೋಗುಣದ್ದು, ಅಲ್ಲಿ ಹೋದರು ಸ್ನಾನವನ್ನು ಮಾಡಲು. ಯಾವಾಗ ಸ್ನಾನ ಮಾಡುವ ಟೈಮ್ ಬಂತು, ಸಮಯ ಬಂತು, ಸಮಾಗಮದ ಸಮಯ ಬಂತು, ಎಲ್ಲರೂ ತಮ್ಮ ತಮ್ಮದೇ ಆದ ಗುಂಪುಗಳಲ್ಲಿ, ಅಲ್ಲಿ ಗಿರಿ ಬೇರೆ, ಪುರಿ ಬೇರೆ, ನಾಗಾಗಳು ಬೇರೆ, ವೈಷ್ಣವರು ಬೇರೆ ಬೇರೆ ತಮ್ಮ ತಮ್ಮ ಸಮುದಾಯದಲ್ಲಿ ಸೇರುತ್ತಾರೆ. ಅಲ್ಲಿಂದ ಸ್ನಾನ ಮಾಡಲು ಹೊರಡುತ್ತಾರೆ. ಮೊದಲು ನಾಗ ಸಾಧುಗಳು, ತಮೋಗುಣ ಉಪಾಸಕರು ತಲುಪಿದರು. ಹರಕೀಪೇಡಿ ಮೇಲೆ ತಲುಪಿದರು. ಎಲ್ಲರೂ ನಿಂತುಕೊಂಡರು. ಹಿಂದಿನಿಂದ ವೈಷ್ಣವರು, ಶ್ರೀ ಸತೋಗುಣದ ವಿಷ್ಣುವಿನ ಉಪಾಸಕರು ಬಂದರು. ಅವರು ನಾಗಗಳಿಗೆ ಹೇಳಿದರೇನೆಂದರೆ, ನಾಗಗಳೇ, ನೀವು ನಂತರ ಸ್ನಾನ ಮಾಡಿಕೊಳ್ಳಿ, ನಾವು ಶ್ರೇಷ್ಠರು, ಎಲ್ರಿಗಿಂತ ಮೊದಲು ನಾವು ಸ್ನಾನ ಮಾಡುವೆವು. ನಾಗಗಳು ಒಬ್ಜೆಕ್ಷನ್ ಮಾಡಿದರು. ಇಲ್ಲ, ನಾವೇ ಸರ್ವಶ್ರೇಷ್ಠರು, ನಾವು ತ್ಯಾಗಿ ಮತ್ತು ವೈರಾಗಿಗಳು, ನಾವು ದೇಹದ ಮೇಲೆ ವಸ್ತ್ರವನ್ನು ಕೂಡ ಧರಿಸುವುದಿಲ್ಲ, ನಾವು ಪರಿತ್ಯಾಗಿಗಳು, ನಾವು ಸರ್ವಶ್ರೇಷ್ಠರು. ಈಗ ಸತೋಗುಣದ ಉಪಾಸಕರು, ವಿಷ್ಣುವಿನ ಉಪಾಸಕರು ಹೇಳಿದರು, ಅರೇ ಹೇ ತಲೆ ಕೆಟ್ಟವರೇ, ನೀವೆಂತಹ ಶ್ರೇಷ್ಠರು, ಪಶುಗಳಂತೆ ನಗ್ನರಾಗಿ ತಿರುಗುತ್ತೀರಿ, ಶೌಚಕ್ಕೆ ಹೋಗಿ ಕೈ ಕೂಡ ತೊಳೆದುಕೊಳ್ಳುವುದಿಲ್ಲ. ಬುದ್ಧಿ ಕೆಟ್ಟವರೇ, ನೀವು ಹೊರಗೆ ಬನ್ನಿ, ಮೊದಲು ನಾವು ಸ್ನಾನ ಮಾಡುವೆವು, ನಂತರ ಸ್ನಾನ ಮಾಡುವಿರಂತೆ. ಈಗ ಆ ನಾಗಗಳಂತೂ ಒಂದೇ ಸಮನೆ ಅವರು ತಿರುಗಿ ನಿಂತರು. ಆಗ ಅಲ್ಲಿ ಏಟಿಗೆ ಏಟು, ಗುದ್ದಿಗೆ ಗುದ್ದು, ಮುಗಿದು ಬೀಳುತ್ತಾರೆ ಒಬ್ಬರ ಮೇಲೊಬ್ಬರು, ಹೇಗೆ ಪಶು ತಿಂದಂತೆ, ಪಶುವಿನ ಕುತ್ತಿಗೆಯನ್ನು ಕಡಿದಂತೆ. ಮತ್ತು ಕತ್ತಿಯನ್ನು ಹೊರತೆಗೆದರು, ಬಾಣವನ್ನು ಬಿಟ್ಟರು, ಕಠಾರಿಯಿಂದ ಚುಚ್ಚಿದರು ಒಬ್ಬರಿಗೊಬ್ಬರು. 25,000 ಆ ತ್ರಿಗುಣ ಉಪಾಸಕರು, 25,000 ಜನರು ಅಲ್ಲಿ ಪರಸ್ಪರ ಹೊಡೆದಾಡಿ ಸತ್ತರು. ರಾಕ್ಷಸರು, ದೂಷಿತ ಕರ್ಮ ಮಾಡುವವರು, ಎಂಥ ರಾಕ್ಷಸರು. कहते काटे शीस नहीं दल करुणा ये जग में साध कवावे, जो जन उनके दर्शन को जावे उनको भी नरक पठावे। तीर तुपक तलवार कटारी जमदड़ जोर बधावे, हर पैड़ी हर हेत न जाण्या वहां जा तेग चलावे। ಈಗ ಬಾಣ, ಕತ್ತಿ, ಕಟಾರಿ ಅಂದರೆ ಚಾಕುವಿನಿಂದ ಚುಚ್ಚುವರು ಒಬ್ಬರಿಗೊಬ್ಬರು. ಮತ್ತು ಹರಕೀಪೇಡಿ ಎಂದು ಹೇಳುವರು. ಮತ್ತು ಭಗವಂತನ ಭಯವೂ ಇರಲಿಲ್ಲ, ಭಗವಂತನಲ್ಲಿ ಪ್ರೀತಿಯೂ ಇರಲಿಲ್ಲ ಅವರಿಗೆ. ಒಂದೊಮ್ಮೆ ಅದು ಹರಕೀಪೇಡಿಯಾಗಿದ್ದರೆ ಭಗವಂತನ ಮುಂದೆಯೇ ಹೊಡೆದಾಡುವುದೇ. ಇದು ಕೂಡ ನಕಲಿ ಕೆಲಸವಾಗಿದೆ. ತೀರ್ ತುಪಕ್ ತಲವಾರ್ ಕಟಾರಿ ಜಮದड़ ಜೋರ್ ಬಧಾವೆ, ಹರ್ ಪೇಡಿ ಹರ್ ಹೇತ್ ನ ಜಾಣ್ಯಾ ವಾಜಾ ತೇಗ್ ಚಲಾವೆ. ತೇಗ್ ಅಂದರೆ ಕತ್ತಿ. काटे शीस नहीं दल करुणा ये जग में साध कुआवे, और जो जन उनके दर्शन को जावे उनको भी नरक पठावे. ಈಗ ಈ 3 ಗುಣಗಳ ಬಗ್ಗೆ ಗೀತೆಯಲ್ಲಿ ಹೇಳಿದೇನೆಂದರೆ, 3 ಗುಣಗಳ ಉಪಾಸಕರಿಗೆ, ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವನ ಉಪಾಸಕರನ್ನು, ರಾಕ್ಷಸ ಸ್ವಭಾವವನ್ನು ಧಾರಣೆ ಮಾಡಿರುವಂತಹ ಮನುಷ್ಯರಲ್ಲಿ ನೀಚ ಮತ್ತು ದೂಷಿತ ಕರ್ಮ ಮಾಡುವಂತಹ ಮೂರ್ಖರೆಂದು ಹೇಳಲಾಗಿದೆ. ಮತ್ತು ಇದನ್ನೇ ಪರಮಾತ್ಮ ಕೂಡ ಹೇಳುತ್ತಲಿದ್ದರು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ
ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302